ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಒಂದು ಕ್ರಿಸ್ಪಿ ಮತ್ತು ಹೆಲ್ದಿ ಸ್ನ್ಯಾಕ್ಸ್ ಕಡಲೆ ಬೀಜದ ಚಿಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಶೇಂಗಾ ಚಿಕ್ಕಿನ ಮಾಡೋದಕ್ಕೆ ಪಾಕ ಮಾಡೋದು ತುಂಬಾ ಇಂಪಾರ್ಟೆಂಟು. ಪಾಕ ಒಂದು ಸರಿಯಾಗಿ ಮಾಡೋದು ಕಲ್ತ್ರಿ ಅಂತ ಅಂದರೆ ಈ ಚಿಕ್ಕಿನ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಬನ್ನಿ ತಡ ಮಾಡಿದ ರೆಸಿಪಿ ಶುರು ಮಾಡೋಣ. ನಮ್ಮ ಚಾನಲ್ ಮಂಥನ್ ಕಿಚನ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಒಂದು ದಪ್ಪ ತಳ ಇರುವಂಥ ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ 2 ಕಪ್ ಆಗುವಷ್ಟು ನಾನು ಶೇಂಗಾನ ಹಾಕೋತಾ ಇದ್ದೀನಿ. ಕಡಲೆ ಬೀಜನ ಹಾಕ್ಕೊಂಡಿದ್ದಾದಮೇಲೆ ಕೈ ಬಿಡ್ದಿರೋ ರೀತಿಯಲ್ಲಿ ನೀಟಾಗಿ ತಿರುಕೊಂಡು ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕಡಲೆ ಬೀಜ ಬಿಸಿ ಆಗೋವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಕಡಲೆ ಬೀಜ ಬಿಸಿ ಆದ ತಕ್ಷಣ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಿರೋ ರೀತಿ ಒಂದು 10 ನಿಮಿಷನೇ ಹುರ್ಕೋಬೇಕಾಗತ್ತೆ. ಆವಾಗ ಮಾತ್ರನೇ ನಾವು ಮಾಡುವಂಥ ಚಿಕ್ಕಿ ಮತ್ತು ಕಡಲೆ ಬೀಜ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಮಾತ್ರ ಕಪ್ಪಗಾಗುತ್ತೆ, ಒಳಗಡೆ ಎಲ್ಲ ಫುಲ್ ಸಾಫ್ಟಾಗಿರುತ್ತೆ, ಮೆತ್ತಗಿರುತ್ತೆ. ಕಡಲೆ ಬೀಜ ಚಿಕ್ಕಿ ಅಷ್ಟು ಚೆನ್ನಾಗಾಗಲ್ಲ. ಫುಲ್ ಕ್ರಿಸ್ಪಿಯಾಗಿ ನೀಟಾಗಿ ಬರಬೇಕು ಅಂತಂದರೆ, ತುಂಬ ರುಚಿಯಾಗಿರಬೇಕು ಅಂತ ಅಂದರೆ ನೀವು ಆದಷ್ಟು ಕಡಲೆ ಬೀಜನ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಆರಾಮಾಗಿ ಬಿಡಬೇಕು. ಮತ್ತು ಒಳಗಡೆನೂ ಅಷ್ಟೇ ವೈಟ್ ಕಲರ್ ಇರಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು. ಆ ರೀತಿ ಹುರ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಇಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜನ ಹುರ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆಗೆ ಹಾಕೋಬಿಟ್ಟು ಇದನ್ನು ಕಂಪ್ಲೀಟ್ ತಣ್ಣಗಾಗಿ ಬಿಡಬೇಕು. ತಣ್ಣಗಾದ್ಮೇಲೆ ಅದರ ಸಿಪ್ಪೆನ ತಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ನಾನೊಂದು 10 ನಿಮಿಷ ಬಿಟ್ಟಿದ್ದೆ, ಫುಲ್ ಕಂಪ್ಲೀಟ್ ತಣ್ಣಗಾಗಿದೆ. ನೋಡಿ, ಈ ಥರ ಕೈಯಲ್ಲಿ ಈ ಥರ ಮಾಡಿದ್ರೇ ಸಾಕು, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಅದರ ಸಿಪ್ಪೆ ಎಲ್ಲ ಆರಾಮಾಗಿ ಬಿಡ್ತಾ ಇದೆ. ಇದೇ ರೀತಿ ಸೇಮ್ ವಿಧಾನದಲ್ಲಿ ಎಲ್ಲದನ್ನು ಕೂಡ ಪ್ರೆಸ್ ಮಾಡಿ ಸಿಪ್ಪೆನ ಬೇರ್ಪಡಿಸ್ಕೊಂಡಿದ್ದೀನಿ. ಬೇರ್ಪಡಿಸ್ಕೊಂಡ ಸಿಪ್ಪೆನ ಈ ಥರ ಒಂದು ಜಾಲರಿ ಥರ ತೊಗೊಂಡು ಅದಕ್ಕೆ ಹಾಕಿ ನಾವು ಜರಡಿ ಹಿಡ್ಕೋತೀವಲ್ಲ ಆ ರೀತಿ ಹಿಡ್ಕೊಂಡ್ರೆ ಆಯಿತು. ಕಂಪ್ಲೀಟಾಗಿ ಅದಕ್ಕೆ ಸಿಪ್ಪೆ ಏನಿರುತ್ತೆ ಅದು ಕೆಳಗಡೆ ಬರುತ್ತೆ. ರೆಡಿಯಾಗಿರುವಂಥ ಕಡಲೆ ಬೀಜನ ನಾವು ಒಂದು ಪಾತ್ರೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಮುರಿಬೇಕು, ಆವಾಗ ಮಾತ್ರನೇ ಪರ್ಫೆಕ್ಟಾಗಿ ಚಿಕ್ಕಿ ಬರುತ್ತೆ. ನೋಡಿ, ಈ ಥರ ಒಂದು ಬಟ್ಲು ತೊಗೊಂಡು ಯಾವ್ದಾದ್ರು ದಪ್ಪ ಕಾಳುಗಳಿದ್ದರೆ ಈ ಥರ 2 ಭಾಗ ಮಾಡ್ಕೋಬೇಕಾಗತ್ತೆ. ಆವಾಗ ಕ್ರಿಸ್ಪಿ ಈವನಾಗಿ ಬರುತ್ತೆ ಅಂತ ಹೇಳಿ ದಪ್ಪ ಆಗಿಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಚಿಕ್ಕಿ ಮಾಡಬೇಕಾದ್ರೆ ನೋಡಿ, ನಾನು ಉಂಡೆ ಕಾಳುಗಳನ್ನ 2 ಭಾಗ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟೇ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಈ ಪಾಕ ಮಾಡೋಕ್ಕೆ ಮಾತ್ರ ಶೇಂಗಾ ಚಿಕ್ಕಿಗೆ ಆದಷ್ಟು ಗಟ್ಟಿ ತಳ ಇರುವಂಥ ಪಾತ್ರೆನ ತೊಗೊಳ್ಳಿ. ನೋಡಿ, ನಾನಿಲ್ಲಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಇದರಲ್ಲಿ ಕಸ ಏನು ಜಾಸ್ತಿ ಇರಲ್ಲ ಅಂತ ಹೇಳಿ. ನೀವು ಯಾವುದಾದ್ರೂ ಕಪ್ಪು ಬೆಲ್ಲ ತಗೋತೀರಾ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಶೋಧಿಸಿ ಹಾಕೋಬೇಕಾಗತ್ತೆ. ನಾನು ಇಲ್ಲಿ ಡೈರೆಕ್ಟ್ ಹಾಕೋತಾ ಇದ್ದೀನಿ. ನೋಡಿ, 2 ಕಪ್ ಬೆಲ್ಲನ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ತಿರುಗಿಕೊಂಡು ಬೆಲ್ಲ ಕರಗಕ್ಕೆ ಬಿಡಬೇಕಾಗತ್ತೆ. ಬೆಲ್ಲ ಕರಗ್ತಾ ಇರಲಿ ಅಷ್ಟರಲ್ಲಿ ನಾವು ಲಟ್ಟಣಿಗೆಲ್ಲ ಸ್ವಲ್ಪ ತುಪ್ಪನ ಹಚ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಕೌಂಟರ್ ಟಾಪ್ ಮೇಲೇ ಚಿಕ್ಕಿನ ತಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದಾಗಿ ಕೌಂಟರ್ ಟಾಪ್ಗೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ನೀವು ಪ್ಲೇಟು ಯಾವುದಕ್ಕಾದ್ರೂ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ತಟ್ಟೆಗೆ ಯಾವುದಕ್ಕಾದ್ರೂ ಹಾಕಿಟ್ಕೋಬೋದು. ನೋಡಿ, ಕೌಂಟರ್ ಟಾಪ್ ಹಾಕ್ಕೊಂಡಿದ್ದಾದಮೇಲೆ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಿಕ್ಕಿ ಅಂಟ್ಕೊಳ್ಳಲ್ಲ ಅಂತ ಹೇಳಿ ಲಟ್ಟಣಿಗೆಲ್ಲ. ಬೆಲ್ಲ ಎಲ್ಲ ಕರಗಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಕುದಿನೂ ಕೂಡ ಬಂದಿದೆ. ಈಗ ಪಾಕ ಗುಳ್ಳೆಗಳು ಬರಬೇಕಾದ್ರೆ ನಾವು ಪಾಕನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಮ್ಮದು 2-3 ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಪಾಕ ಮಾಡಬೇಕಾದ್ರೆ ಮಾತ್ರ ಗೊತ್ತಾಗಲ್ಲ. ನೋಡಿ, ಈ ಥರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಪಾಕ ಬಂದೇ ಇಲ್ಲ, ಇಷ್ಟೇ. ಇದು ಮೊದಲನೇ ಹಂತ. ಈ ಥರ ಸ್ವಲ್ಪ ಉಂಡೆ ಥರ ಬರ್ತಾಯಿದೆ ಅಂತ ಹೇಳಿದ್ರೆ ಇದನ್ನು ಬಂದಿಲ್ಲ. ಇನ್ನೂ ಒಂದು 2-3 ನಿಮಿಷ ಪಾಕನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚೆಕ್ ಮಾಡಿ ನೋಡೋಣ. ನೋಡಿ, ನೀರು ಹಾಕಬೇಕಾದ್ರೆ ಒಂದೇ ಹನಿಗಳ ಥರ ನಿಧಾನವಾಗಿ ಬೀಳ್ತಾ ಇದೆ. ನೋಡಿ, ದಬ ಅಂತ ಬೀಳ್ತಾ ಇಲ್ಲ, ನಿಧಾನವಾಗಿ ಒಂದೊಂದೇ ಹನಿಗಳು ಬೀಳ್ತಾ ಇದೆ. ಮತ್ತು ಅದನ್ನೆಲ್ಲ ಕೈ ತೊಗೊಳ್ಬೇಕಾದ್ರೆ ರಬ್ಬರ್ ಥರ ಅನ್ನಿಸ್ತಿದೆ. ನೋಡಿ, ಎಲ್ಲನೂ ಕೂಡ ತೊಗೊಂಡಿದ್ದಾದಮೇಲೆ ಅದು ಮಧ್ಯಕ್ಕೆ ಕಟ್ಟಾಗಬೇಕು. ಆವಾಗ ಮಾತ್ರನೇ ಅದು ಗಟ್ಟಿ ಪಾಕ ಬರಬೇಕು. ಆವಾಗ ಆಗಿದೆ ಅಂತ ಹೇಳಿ. ಇದು ನೋಡಿ, ಗಟ್ಟಿ ಪಾಕ ಬಂದಿಲ್ಲ. ಮಧ್ಯಕ್ಕೆ ಪ್ರೆಸ್ ಮಾಡಿದ್ರೆ ಈ ಥರ ಗಟ್ಟಿ ರಬ್ಬರ್ ಥರ ಇದೆ. ಇದಿನ್ನೂ ಆಗಿಲ್ಲ. ಈ ಹಂತದಲ್ಲಿ ನೀವೇನಾದರೂ ಚಿಕ್ಕಿನ ಹಾಕೋತು ಅಂತ ಹೇಳಿದ್ರೆ, ಕಡಲೆ ಬೀಜನ ಸೇರಿಸ್ಕೋತು ಅಂತಂದರೆ ಈ ಥರ ಬಡಿದ್ರೆ ಟಪ ಅಂತ ಸೌಂಡ್ ಬರುತ್ತೆ. ಬಟ್ ಇದು ಆಗಿರಲ್ಲ. ಈ ಹಂತದಲ್ಲಿ ನಾನು ಸೇರಿಸ್ಕೋತು ಅಂತಂದರೆ ಸ್ವಲ್ಪ ಜಗ್ಗದಂಗೆ ರಬ್ಬರ್ ಥರ ಆಗುತ್ತೆ ಚಿಕ್ಕಿ. ಇದೇನು ಸರಿಯಾಗಿ ಆಗಿಲ್ಲ. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನೋಡಿ, ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಮ್ಮ ಪಾಕ ಎಷ್ಟು ಗಟ್ಟಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಇವಾಗ ಹಾಕೋತಾ ಇದ್ದರೆ ಅದು ಏನು ಹಾಕ್ಕೊತೀವಿ ಅದು ರಬ್ಬರ್ ಥರ ಕುತ್ಕೋತಾರೆ, ಗ್ಲಾಸ್ ಥರ ಬರ್ತಾಯಿದೆ. ಮತ್ತು ಕೈ ತೊಗೊಂಡ್ರೆ ಒಂಥರ ಗ್ಲಾಸ್ ಥರ ಫುಲ್ ಕ್ರಿಸ್ಪಿಯಾಗಿರುತ್ತೆ.
ಮತ್ತು ಕೈಯಲ್ಲಿ ಈ ಥರ ಮುಟ್ಟಿದ್ರೆ ಕ್ರಿಸ್ಪಿಯಾಗಿ ಅಲ್ಲೇ ಕಟ್ಟಾಗುತ್ತೆ. ಈ ಹಂತ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಸಡನ್ನಾಗಿ ನೀವು ಗ್ಯಾಸ್ನ ಕಡಿಮೆ ಮಾಡಿಕೊಂಡು ನಾವೇನು ಕಡಲೆ ಬೀಜ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ ಇಷ್ಟು ಟಕ ಟಕ ಅಂತ ಕಟ್ಟಾಗ್ತಿದೆ. ಇದು ಪರ್ಫೆಕ್ಟ್ ಆಗಿರುವಂಥ ಹಂತ. ಪಾಕ ಬಂದ ತಕ್ಷಣ ಇಮಿಡಿಯೇಟ್ ಟೈಮ್ ವೇಸ್ಟ್ ಮಾಡ್ತೇನೆ. ನಾವು ಹುರಿದಿಟ್ಕೊಂಡಿದ್ದಂತಹ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಬಾರ್ದು. ಅದು ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಗ್ಯಾಸ್ ಆನ್ ಮಾಡಿಕೊಂಡೇ ಇಟ್ಕೋಬೇಕಾಗುತ್ತೆ. ಒಂದು 2-3 ಸೆಕೆಂಡ್ ಆನ್ ಮಾಡಿ ಇಟ್ಕೊಂಡು ನೀಟಾಗಿ ಸುತ್ತಲೂ ತಿರುಕೋಬೇಕಾಗತ್ತೆ. ತಿರುಕೊಂಡಿದ್ದಾದಮೇಲೆ ಇಮಿಡಿಯೇಟು ನೀವು ಪ್ಲೇಟ್ ಯಾವ್ದು ಸರ್ವ್ ಇಟ್ಕೊಂಡಿರ್ತೀರ ಅದಕ್ಕೆ ಹಾಕೋಬೇಕಾಗುತ್ತೆ. ನೋಡಿ ಇವಾಗ ಫುಲ್ ಕಂಪ್ಲೀಟಾಗಿ ಎಲ್ಲದೂ ಕೂಡ ಬೆಲ್ಲ ಎಲ್ಲ ಹೊಂದ್ಕೊಂಡಿದೆ. ನೀವು ಇಮ್ಮಿಡಿಯೇಟ್ ಹಾಕೊಂಡ ತಕ್ಷಣವೇ ತಿರುವಿಲ್ಲ ಅಂತಂದರೆ ಬೆಲ್ಲನೇ ಒಂದು ಕಡೆ ಕಡಲೆ ಬೀಜನೇ ಒಂದು ಕಡೆ ಆಗಿಬಿಡುತ್ತೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಕೌಂಟರ್ ಟಾಪ್ ಮೇಲೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಲಟ್ಟಣಿಗೆಯಿಂದ ನಾವು ಏನು ಗ್ರೀಸ್ ಮಾಡಿ ಇಟ್ಕೊಂಡಿದ್ವಿ, ತುಪ್ಪ ಗ್ರೀಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಲಟ್ಟಣಿಗೆಯಿಂದ ನೀಟಾಗಿ ಅದನ್ನು ಫ್ಲ್ಯಾಟ್ ಮಾಡ್ಕೋಬೇಕು ಅಷ್ಟೇ. ತುಂಬ ಏನು ತೆಳ್ಳಗೆ ಫ್ಲ್ಯಾಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ನಾವು ಫ್ಲ್ಯಾಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಾಕುಯಿಂದ ಇಮಿಡಿಯೇಟ್ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಬಿಟ್ಬಿಟ್ರೆ ಇದನ್ನು ಆಮೇಲೆ ಕಟ್ಟಾಗೋದಿಲ್ಲ. ನನಗೆ ಬರೀ ಚಾಕುಯಿಂದ ಪ್ರೆಸ್ ಮಾಡಿ ಕಟ್ ಮಾಡೋಕ್ಕೆ ಆಗ್ತಿರಲಿಲ್ಲ, ತುಂಬ ಗಟ್ಟಿ ಅನ್ನಿಸ್ತಾ ಇತ್ತು. ಅದಕ್ಕಿಂತ ಚಾಕು ಇಟ್ಬಿಟ್ಟು ಲಟ್ಟಣಿಕೆಯಿಂದ ಈ ಥರ ಹೊಡೆದೆ, ಆವಾಗ ಅದು ಕಟ್ಟಾಯಿತು ನೀಟಾಗಿ. ಇದೇ ರೀತಿ ನಾನು ಎಲ್ಲದನ್ನು ಕೂಡ ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ತಣ್ಣಗಾದ್ಮೇಲೆ ಈ ಥರ ಸೈಡಿಂದ ಎತ್ತಿದ್ರೆ ಆಯಿತು. ನೀಟಾಗಿ ಎಲ್ಲ ಕಡೆಯಿಂದನೂ ಬರುತ್ತೆ. ನೋಡಿ ಈ ಥರ ಎಲ್ಲ ಕಡೆಯೂ ಬಂದಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಚಿಕ್ಕಿನ ನೀಟಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ಪೀಸ್ ಥರ ಆಗುತ್ತೆ, ಒಡೆದೋಗುತ್ತೆ. ಆದರೂ ಪರವಾಗಿಲ್ಲ, ಟೇಸ್ಟ್ ಏನು ಚೇಂಜಸ್ ಏನೂ ಆಗೋಲ್ಲ. ತುಂಬಾ ರುಚಿಯಾಗಿರುತ್ತೆ. ನೀವು ಹೊರಗಡೆ ತಿಂತಿರೋದು ಅದಕ್ಕಿಂತ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಥನ್ ಕಿಚನ್ಗೆ ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.